ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಹೇಳಿದೆ. ಒಂದು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಫಾರ್ ದ ಮಿನಿಮಮ್ 13 ಇಯರ್ಸ್. ಕೆಲವು ಬ್ಯಾಂಕ್ಗಳು 30% ಬೇಕು ಅಂತ ಹೇಳ್ತಾರೆ, 30 ವರ್ಷದ ಎನ್ಕಂಬರೆನ್ಸ್ ಬೇಕು ಅಂತಾರೆ. ಸಾಧಾರಣವಾಗಿ ಪ್ರಚಲಿತವಾಗಿರೋದು 13 ವರ್ಷಗಳ ಕಾಲ ಎನ್ಕಂಬರೆನ್ಸ್ ಸರ್ಟಿಫಿಕೇಟು. ಲೇಟೆಸ್ಟ್ ಟ್ಯಾಕ್ಸ್ ಪೇಡ್ ರಿಸಿಟ್, ಅಥವಾ ಆಲ್ರೆಡಿ ರೆಡಿ ಪ್ಲ್ಯಾನ್ ಇದ್ದರೆ ಫ್ಲ್ಯಾಟ್ಗಾಗಲಿ ಅಥವಾ ಮನೆಗಾಗಲಿ ಅಪ್ರೂವ್ಡ್ ಪ್ಲ್ಯಾನ್ ಕಾಪಿ ಕೊಡಬೇಕಾಗುತ್ತೆ. ಟ್ಯಾಕ್ಸ್ ಪೇಡ್ ರಿಸಿಟ್, ಅಪ್ರೂವ್ಡ್ ಪ್ಲ್ಯಾನ್, ಲೀಗಲ್ ಸ್ಕ್ರೂಟಿನಿ ರಿಪೋರ್ಟ್, ಮಾರ್ಕೆಟ್ ವ್ಯಾಲ್ಯೂ ಸರ್ಟಿಫಿಕೇಟ್. ಯಾಕೆಂತಂದರೆ 10 ಲಕ್ಷದ ಮನೇನ 50 ಲಕ್ಷ ಕೊಂಡು ಬಂತಾ ಇದ್ದೀನಿ ಅಂತಂದ್ರೂ ಅದು ಕಷ್ಟ ಆಗುತ್ತೆ ಮತ್ತು ಬ್ಯಾಂಕಿಗೆ ಮರುಪಾವತಿ ಮಾಡೋದಕ್ಕೋಸ್ಕರ. ಅದಕ್ಕೋಸ್ಕರ ಲೀಗಲ್ ವ್ಯಾಲ್ಯೂಯೇಷನ್ ರಿಪೋರ್ಟ್ ಅಂತ ಮಾಡಿಸ್ಕೊತೀವಿ. ಅವ್ರು ಕೊಟ್ಟರೆ ಸಬ್ಮಿಟ್ ಮಾಡಿದ್ರೆ ಕಸ್ಟಮರೇ ಕೊಡ್ಬೋದು, ಅಥವಾ ಬ್ಯಾಂಕಿಗೆ ಅದರೊಳಗೆ ಸಂಶಯ ಬಂದಾಗ ಅಲ್ಲಿ ಬ್ಯಾಂಕ್ನ ನಿಯಮಿತವಾದಂಥ ವ್ಯಾಲ್ಯೂರ್ ಬಂದು ಅದನ್ನು ನೋಡಿಕೊಂಡು ಆ ಜಾಗಕ್ಕೆ ಎಷ್ಟು ಬೆಲೆ ಬಾಳಬಹುದು ಅಂತಂದು ನೋಡಿಕೊಂಡು ಅದ್ರ ಮೇಲೆ ಬೆಲೆ ನಿರ್ಧಾರ ಕೊಡ್ತಾರೆ. ಅಥವಾ ಬೆಲೆ ನೀವು ಎಷ್ಟಾದರೂ ಕೊಟ್ಕೊಳ್ಳಿ, ನಾವು ಕೊಡೋದು ಇಷ್ಟು ಅಂತಂದ್ಬಿಟ್ಟು ನಿರ್ಧಾರವಾಗಿ ಹೇಳ್ತಾರೆ. ಹೌದೌದು, ಖಂಡಿತ. ನಾವು ಹೌಸಿಂಗ್ ಲೋನ್ಗೆ ಅಂತ, ಹೋಮ್ ಲೋನ್ಗೆ ಅಂತ ಕೊಟ್ಟಂಥ ದುಡ್ಡು ಬೇರೆದಕ್ಕೆ ಉಪಯೋಗ ಪಡಿಸ್ಕೊಂಡಿದ್ದೆ ಅನ್ನೋದನ್ನು ರುಜುವಾತು ಆದರೆ ಅವ್ರ ಮೇಲೆ ಏನೋ ಅವ್ರಿಗೆ ಲೋನನ್ನು ರೀಕಾಲ್ ಮಾಡ್ಬೋದು, ಪ್ರಾಪರ್ಟಿ ಮೇಲೆ ಆ್ಯಕ್ಷನ್ ತೆಗೆದುಕೋಬೋದು, ಅಥವಾ ಬೇರೆ ಇನ್ಯಾವುದಾದ್ರೂ ಕಾನೂನಲ್ಲಿ ಅವಕಾಶ ಇದೆಯೋ ಅದಷ್ಟನ್ನು ಇಟ್ಸ್ ಎನ್ ಅಫೆನ್ಸ್. ಖಂಡಿತ. ಇವಾಗ ನೋಡಿ, ಹೆಸರು ಹೇಳ್ಬಾರ್ದು, ಆದರೆ ಒಬ್ಬ ಪ್ರಖ್ಯಾತ ಬಿಲ್ಡರ್ ಬೆಂಗಳೂರಿನಲ್ಲಿ 4-5 ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳನ್ನು ಕಟ್ಟಿದ್ದಾರೆ. 40 ಅಂತಸ್ತು, 50 ಅಂತಸ್ತು, ಎಲ್ಲ ಸರಿಯಾಗಿ ನಡೀತಾ ಇತ್ತು, ಪರವಾಗಿಲ್ಲ. ಆದರೆ ಇದಕ್ಕಿದ್ದಾಗೆ ಕಾನೂನಲ್ಲಿ ಅದರೊಳಗೆ ಅದನ್ನು ರಾಜಕಾಲುವೆ ಬಂದುಬಿಟ್ಟಿದೆ, ನಾವು ಹೇಳಿದ್ದಕ್ಕಿಂತ ಹೆಚ್ಚು ಅಂತಸ್ತುಗಳನ್ನ ಕಟ್ತಾ ಇದ್ದಾರೆ ಅಂತಂದ್ಬಿಟ್ಟು ನಗರ ಪಾಲಿಕೆಯವರು ಅವ್ರಿಗೆ ನೋಟಿಸ್ ಕೊಟ್ಟಾಗ ಅದಕ್ಕೆ ಲೋನ್ ಫರ್ದರ್ ರಿಲೀಸ್ ಮಾಡೋದಿಲ್ಲ. ಲೋನ್ ಫರ್ದರ್ ರಿಲೀಸ್ ಮಾಡಿಲ್ಲ ಅಂತಂತಂದ್ಬಿಟ್ಟು ಪ್ರಮೋಟರು ಬಿಲ್ಡಿಂಗ್ ಮೇಲಕ್ಕೆ ಎತ್ತಕ್ಕೆ ಸಾಧ್ಯ ಇಲ್ಲ. ಬಿಲ್ಡಿಂಗ್ ಮೇಲಕ್ಕೆ ಹೇಳೋವರೆಗೂ ಈತ ಮನೆ ಬಾಡಿಗೆನೂ ಕಟ್ಕೊಂಡಿರ್ಬೇಕಾಗುತ್ತೆ, ಇಲ್ಲಿ EMI ಕಟ್ಟಬೇಕಾಗುತ್ತೆ. ಇದು ಒಂದು. ಎರಡನೇದು, ನಾನು ಲೋನ್ ತೊಗೊಂಡ್ಬಿಟ್ಟು 2 ತಿಂಗಳು 3 ತಿಂಗಳು ಅಥವಾ 2 ಇನ್ಸ್ಟಾಲ್ಮೆಂಟು 3 ಇನ್ಸ್ಟಾಲ್ಮೆಂಟ್ ಬಿಟ್ಟು ಮನೆ ನಿಲ್ಲಿಸ್ಬಿಡ್ತೀನಿ. ಆ ಲೋನ್ ರಿಲೀಸ್ ಆಗಿರೋಂಥ ಹಣವನ್ನು ನಾನು ಬೇರೆ ಒಂದು ಕಾರ್ ತಗೊಳ್ಳೋದಕ್ಕೂ, ಮದುವೆ ಮಾಡ್ಕೊಳ್ಳೋದಕ್ಕೂ, ಮದುವೆ ಮಾಡೋದಕ್ಕೂ ಬಳಸ್ಕೊಂಡ್ಬಿಟ್ರೆ ಅದು ಒಂದು ಅಪರಾಧ ಅಂತ ಅಂದ್ಬಿಟ್ಟು ನಾವು ಪ್ರಾರಂಭದಲ್ಲಿ ಅಗ್ರಿಮೆಂಟಲ್ಲೇ ಬರ್ಸ್ಕೊಂಡಿರ್ತೀವಿ. ಅದ್ರ ಪ್ರಕಾರ ಕ್ರಮ ತಗೊಂಡು ಅವ್ರಿಗೆ ಹೇಳ್ತೀವಿ, ನೀವು ಬೇಗ ಕಟ್ಟಿಬಿಡಿ ಅದನ್ನು, ಇಲ್ಲ ನಿಮ್ಮ ಹಣ ವಾಪಸ್ ಕೊಟ್ಬಿಡಿ ಅಂತಂದ್ಬಿಟ್ಟು. ಅವ್ರಿಗೆ ಕ್ಷಮತೆ ಇದ್ದರೆ ಸಂಪೂರ್ಣವಾಗಿ ತೆಗೆದುಕೊಂಡಂಥ ಸಾಲದ ಹಣವನ್ನು ವಾಪಸ್ ಕೊಡ್ಬೋದು, ಅಥವಾ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ, ಏನು ಬೇಕಾದ್ರೂ ಕ್ರಮ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಈ ಥರದ ಸುಮಾರು ಇನ್ಸ್ಟೆನ್ಸಸ್ ಇದೆ.